ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಫ್ರೆಂಡ್ಸ್, ನಾವು ಪ್ರೋ ಕಬಡ್ಡಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೇನು ಕೆಲವು ದಿನಗಳಲ್ಲಿ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ನಾವು ಈಗ ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 13-12 ಮುಕ್ತಾಯಗೊಂಡಿದೆ. 13 ಪ್ರೋ ಕಬಡ್ಡಿ ಸೀಸನ್ 13 ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕೆಲವು ಸಮಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ಸ್ಟಾರ್ಟ್ ಆಗೋ ನಂತರ ಪ್ಲೇಯರ್ಸ್ಗಳು ಯಾವ ಪ್ಲೇಯರ್ಸ್ಗಳು ಹೋಗ್ತಾರೆ ಮತ್ತು ಯಾವ ಪ್ಲೇಯರ್ಸ್ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಚಾನಲ್ಗೆ ನಾವು ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದು ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಅದರ ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಲಿ ರಿಜಾ ಅವರು ಇದೊಂದು ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ ಆಲ್ರೌಂಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲಿ ರಿಜಾ ಅವರು ಎಲ್ಲ ಆಲ್ರೌಂಡ್ ಪ್ಲೇಯರ್ ಆಗೋದ್ರಿಂದ ಅವ್ರಿಗೆ ಅವರ ಆಲ್ರೌಂಡ್ ಪ್ಲೇಯರ್ ಆಗೋದ್ರಿಂದ ಈ ವರ್ಷ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ ಅವರು ಒಳ್ಳೆ ರಿಟರ್ನ್ ಆಗ್ತಾರೆ. ಯಾಕಂದರೆ ಆಲ್ರೌಂಡ್ ಪ್ಲೇಯರು, ಯಾಕಂದರೆ ಒಂದು ಟೀಮ್ನಲ್ಲಿ ಒಂದು 3-4 ಪ್ಲೇಯರು ಅವರು ಆಲ್ರೌಂಡ್ ಪ್ಲೇಯರ್ ಇರಬೇಕಂದ್ರೆ ಒಂದು ಟೀಮ್ನು ಮೇಂಟೈನ್ ಮಾಡೋಕ್ಕೆ ಆಗೋದು ಸಾಧ್ಯ. ಹಾಗಾಗಿ ಅಲಿ ರಿಜಾ ಅವರು ಒಳ್ಳೆ ರಿಟರ್ನ್ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ ಕೂಡ ಫ್ರೆಂಡ್ಸ್ ಈ ದೀಪಕ್ ಅವರು ಕೂಡ ರಿಟರ್ನ್ ಆಗ್ತಾರೆ ಹೊಳ್ಳಿ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ. ಏಕೆ ಅವರು ರಿಟರ್ನ್ ಆಗ್ತಾರೆ ಅಂದರೆ ಅವರು ಬೆಂಗಳೂರು ಬುಲ್ಸ್ ಆಲ್ರೌಂಡ್ ಪ್ಲೇಯರು. ಹಂಗಾಗಿ ದೀಪಕ್ಕು ಮತ್ತು ಹೊಳ್ಳಿ ಅಲಿ ರಿಜಾ ಅವರು ರಿಟರ್ನ್ ಆಗ್ತಾರೆ. ಯಾಕಂದರೆ ಆಲ್ರೌಂಡ್ ಪ್ಲೇಯರು ಒಂದು 2-3 ಪ್ಲೇಯರ್ ಇದ್ರೇ ಒಂದು ಟೀಮನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದು. ಯಾಕಂದರೆ ಯಾವುದೇ ಥರ ಒಂದು ಸ್ಟ್ರಾಂಗ್ ಪ್ಲೇಯರು ಅವರು ಅಪೋಸಿಟ್ ಬಂದರೆ ಪ್ಲೇಯರ್ ಹತ್ತಿರ ಆಡ್ಬೋದು.